ಹೋಗ್ತಾರೆ ರಮ್ಯಾ ಅವರು, ಅಮೃತ ಮೇಡಮ್ ಅವರು. ಮ್ಯಾಮ್ ಹಾಯ್, ಥ್ಯಾಂಕ್ ಯು ಸೋ ಮಚ್. ಕಲರ್ಫುಲ್ ಆಗ್ಬಿಟ್ಟೈತೆ. ಗೋಣಿ ಚೆನ್ನಾಗಾಯ್ತು. ಕ್ಯಾಮ್ರಕ್ಕೆ ಜೋಶ್ ಇರುತ್ತೆ ಅನ್ಕೊಂಬಂದೆ. ಒಳ್ಳೆ ಜೋಶ್ ಕೊಡ್ತೈತೆ, ಸುಸ್ತಾಗ್ತೈತೆ ಜಾಸ್ತಿ. ಎಚ್ಚರಿಕೆ ಎಚ್ಚರಿಕೆ, ನಿಮ್ಮ ಆಭರಣಗಳು, ನಿಮ್ಮ ಪರ್ಸ್, ಮೊಬೈಲ್ ಹಾಗೂ ಪುಟಾಣಿ ಮಕ್ಕಳ ಕಡೆ ಗಮನವಿಟ್ಟು ಕೇಳಿ. ಕಣ್ಣು ಕಾಣೋಷ್ಟು ದೂರದವರೆಗೂ ಕ್ಯೂನೇ ಇದೆ. 6 ಗಂಟೆ ಆಗುತ್ತೋ 5 ಗಂಟೆ ಆಗುತ್ತೋ ಗೊತ್ತಿಲ್ಲ. ಇಂಥ ಅಗ್ನಿ ಪರೀಕ್ಷೆ. ಕಡೆ ಎಂಟ್ರಿ ಆದ್ಮೇಲೆ ಸಿಂಗಲ್ ಲೈನ್ ಮಾಡಿದ್ರು. ಸಿಂಗಲ್ ಲೈನ್ ಕ್ಯೂ ನೋಡಿದಿರಾ? ಇಲ್ಲಿ 300 ರೂಪಾಯಿ ಕೊಟ್ವಿ, ಫ್ರೀಯಾಗಿ ಆಗ್ತಾ ಇದೆ. ವೆಲ್ಕಮ್ ಬ್ಯಾಕ್ ವಿಕೆ ಜಾಕಿ ಫ್ರಮ್ ನವೀನ್ ಕುಮಾರ್. ವೆಲ್ಕಮ್ ಟು ಮೈಸೂರಿಗೆ ರೀಚ್ ಆದ್ವಿ. ಕಡ್ಡಾಯವಾಗಿ ಎಡತಿರುವು. ಏನ್ ಗೊತ್ತಾಯ್ದಾಕ, ಮೈಸೂರು ಒಳ್ಳೆ ದೇಶ, ವಿಶಾಲವಾದದ್ದು ಅಂತ. ರೋಡೆಲ್ಲ ತುಂಬಾ ಅಗಲ, ಇಲ್ಲಿ ಆರಾಮಾಗಿರುತ್ತೆ. ಒಳ್ಳೆ ದೇಶ. ಇಲ್ಲಿ ಪೊಲೀಸರು ಕೇಳ್ಬಿಡ್ತೀಯಾ? ಈ ರೋಡ್ ಹಾಂ, ಈ ರೋಡ್. ಓಹೋ, ವೆರಿ ಡೇಂಜರಸ್. ವೆರಿ ಡೇಂಜರಸ್ ರೋಡ್, ಇಟ್ಸ್ ವೆರಿ ಡೇಂಜರಸ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷತೆ ಬಂದು ಚಾಮುಂಡಿ ಬೆಟ್ಟದಲ್ಲಿದ್ದೀವಿ. ಇವತ್ತು ಆಷಾಢ ಮಾಸದ ಮೊದಲನೇ ವಾರ, ಶುಕ್ರವಾರ. ಸೊ ಇವಾಗ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ನಾವು ಯಾವಾಗಲೂ ರೆಗ್ಯುಲರಾಗಿ ಕಾರಲ್ಲಿ ಹೋಗ್ತಾ ಇದ್ವಿ, ವೆಹಿಕಲ್ಸಲ್ಲಿ ಹೋಗ್ತಾ ಇದ್ವಿ. ಈ ಸಲ ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು. ನೀವು ನೋಡ್ತಾ ಇರ್ಬೋದು, ಮೈಸೂರು ಬೆಟ್ಟದ ಸೈಡಲ್ಲಿ ಎಷ್ಟು ಜನ ಬರೀ ವಾಕಬಲ್ ಮೆಟ್ಲು ಹತ್ಕೊಂಡು ಹೋಗೋಕ್ಕೇ ಬಂದಿದ್ದಾರೆ. ಸೊ ನೀವು ನೋಡ್ತಾ ಇರೋ ಇಷ್ಟು ಜನನೂ ಬೆಟ್ಟ ಹತ್ಕೊಂಡೇ ಹೋಗೋದು. ಬೆಟ್ಟ ಹತ್ತಬೇಕು ಅಂದರೆ ಎನರ್ಜಿ ಇರಬೇಕು ಅಂದರೆ ಹೊಟ್ಟೆ ತುಂಬಿರಬೇಕು. ಸೊ ಪ್ರಸಾದ ಸಿಗ್ತಾ ಇದೆ, ಪ್ರಸಾದ ತಿನ್ಕೊಳ್ಳೋಣ. ಬರ ಸರಿ ಇಲ್ಲ, ಪ್ರಸಾದನೇ ಖಾಲಿ ಆಗೋಯ್ತು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಇಲ್ಲಿ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಬೆಟ್ಟಕ್ಕೆ, ನಡ್ಕೊಂಡು ಬೆಟ್ಟದಕ್ಕೆ. ಸುಮಾರು ಸಲ ಒಂದು 10 ಟೈಮ್ಸ್ ಬಂದಿರ್ಬೋದು. ಯಾವಾಗಲೂ ಪ್ರತಿ ಸಲ ವೆಹಿಕಲಲ್ಲಿ ಬರ್ತಾ ಇದೆ. ಸೆಕೆಂಡ್ ಟೈಮ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಫೀಲ್ ಇತ್ತು ಲಾಸ್ಟ್ ಟೈಮು, ಚೆನ್ನಾಗಿತ್ತು. ಇವಾಗ ಮಳೆನೂ ಇದೆ, ಕೋಲ್ಡ್ ವೆದರ್ ಚೆನ್ನಾಗಿದೆ, ವೆದರ್ ಸಕ್ಕತ್ತಾಗಿದೆ. ಸೊ ನೋಡೋಣ. ಬೆಟ್ಟದ ಮೊದಲನೇ ಮೆಟ್ಲು ಕಲರ್ಫುಲ್ ಮಾಡಿಕೊಟ್ಟಿದ್ದಾರೆ. ಸ್ಟಾರ್ಟಿಂಗೇ ಕಲರ್ಫುಲ್ಲು, ಮಳೆ ಬದಿಗೆ. ಸೊ ಮೆಟ್ಲು ಹತ್ಕೊಂಬರೋರಿಗೆ ಸ್ಟಾರ್ಟಿಂಗ್ ಸಿಗೋ ಎಂಟ್ರೆನ್ಸ್ ಇದು. ಸೊ ಗಣಪತಿಗೆ ಕೈ ಮುಕ್ಕೊಂಡಿದ್ದಾಯಿತು. ಈಗ ಸೀದಾ ಬೆಟ್ಟ ಹತ್ತಕ್ಕೆ ಸ್ಟಾರ್ಟು. ಮೊದಲನೇ ಮೆಟ್ಲು ಪ್ರಾರಂಭ. ಮಳೆ ಬದಿಗೆ ಮೆಟ್ಲೆಲ್ಲ ಕಲರ್ಫುಲ್ ಆಗ್ಬಿಡೈತೆ. ಕಲರ್ಫುಲ್ ಆಗ್ಬಿಡೈತೆ. ಸೊ ಬೋಣಿ ಚೆನ್ನಾಗಾಯ್ತು. ಹಾಂ, ಸುಮ್ಮನೆ ಹತ್ತಕ್ಕಾಗಲ್ಲ, ಜೋಶ್ ಬೇಕಲ್ಲ. ಕ್ಯಾಮ್ರಕ್ಕೆ ಮೆನ್ಷನ್ ಮಾಡ್ಬಿಡು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ನಮ್ಮ ಜನ ದೇವಸ್ಥಾನಕ್ಕೆ ಬಂದ್ರು ಬಿಡಲ್ಲ. ಯಾರೋ ಒಳ್ಳೆ ಅಭಿಮಾನಿಗಳು. ಮೆಟ್ಲು ಹತ್ತೋದು ಕಷ್ಟ, ಅದರಲ್ಲಿ ಇವರು ಒಂದೊಂದು ಮೆಟ್ಲುಗೂ ಕುಂಕುಮ ಇಟ್ಕೊಂಡ್ ಬರ್ತಾವ್ರೆ. ಏನ್ ಮಾಡೋದು? ಇನ್ನೊಂದು ಚೂರು ಉದ್ದಕ್ಕಾಗ ಬಂದಿದೆ. ನಾರ್ಮಲ್ ಆಗಿ ನಡ್ಕೊಂಡು ಹೋಗೋದೇ ಆಗಲ್ಲ. ಅಂಥದ್ರಲ್ಲಿ ಮಂಡಿಗಾಲು ಹಾಕೊಂಡು ಕುಂಕುಮ ಇಟ್ಕೊಂಡು ಮೆಟ್ಲುಗೂ
ಭಯಂಕರ. ನಂದಿ ಮುಗಿಸ್ಕೊಂಡ್ವಿ, ಈಗ ಬೆಟ್ಟದ ಕಡೆ ಹೋಗ್ತೀವಿ. ಒಳ್ಳೆ ಗಾಳಿ ಇದೆ, ಏನಂದರೆ ಬಿಸಿಲಿಲ್ಲ, ಅದೊಂದು ಅಡ್ವಾಂಟೇಜ್ ನಮಗೆ. ಮಳೆ ಯಾವಾಗ ಬೇಕಾದ್ರೂ ಬರ್ಬೋದು, ಬಂದರೂ ಏನೂ ಮಾಡೋಕ್ಕಾಗಲ್ಲ, ನೆನ್ಕೊಂಡೆ ಎತ್ತಬೇಕು. ಕೆಳಗಿಂದನೂ ಬರ್ತಾರದ ಇವರು. ಆಲ್ಮೋಸ್ಟ್ 80% ಬಂದ್ಬಿಟ್ಟಿದ್ದೀವಿ. ನಾನು 20-25% ಇರ್ಬೋದು. ಜೋಶ್ ಇರುತ್ತೆ ಅನ್ಕೊಂಬಂದೆ, ಒಳ್ಳೆ ಜೋಶ್ ಕೊಡ್ತಾಯಿತ್ತೆ. ಸುಸ್ತಾಗ್ತೈತೆ ಜಾಸ್ತಿ. ಒಂದು 80% ಬಂದಾದಮೇಲೆ ಪರವಾಗಿಲ್ಲ, ಸ್ವಲ್ಪ ನಡೆಯೋದಕ್ಕೆ. ಮೆಟ್ಲುಗಳು ಜಾಸ್ತಿ ಇದ್ದಿದ್ರೆ ಸುಸ್ತಾಗ್ಬಿಟ್ಟಿತ್ತು. ಇದೊಂದು ಸ್ವಲ್ಪ ಲೆವೆಲ್ ಆಗಿದೆ, ನಡ್ಕೊಂಡು ಹೋಗ್ಬೋದು. ಒಂದು 80% ಬಂದಾದಮೇಲೆ ನಾರ್ಮಲ್ ಆಗಿದೆ. ರೀಚ್ ಆದ್ವಿ, 95% ರೀಚ್ ಆದ್ವಿ. ಇನ್ನೊಂದು 5% ಇದೆ, ದೇವಸ್ಥಾನಕ್ಕೆ ಹೋಗ್ಬೇಕು. ಕೆಳಗಿಂದನೂ ಬಂದಿದ್ದೀರಾ ಅಕ್ಕ? ಅಕ್ಕ ಕೆಳಗಡೆಯಿಂದ ಬಂದಿದ್ದೀರಾ? ಹೆಂಗಿದೆ ಅಕ್ಕ ಎಕ್ಸ್ಪೀರಿಯನ್ಸ್? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಎಚ್ಚರಿಕೆ ಎಚ್ಚರಿಕೆ, ನಿಮ್ಮ ಆಭರಣಗಳು, ನಿಮ್ಮ ಪರ್ಸ್, ಮೊಬೈಲ್ ಹಾಗೂ ಪುಟಾಣಿ ಮಕ್ಕಳ ಕಡೆ ಗಮನವಿಟ್ಟು ಕೇಳಿ. ನಿಮ್ಮ ಆಭರಣಗಳನ್ನು ಕಾಣದಂತೆ ಫೈನಲಿ ರೀಚ್ ಆದ್ವಿ ಬೆಟ್ಟಕ್ಕೆ. ಇನ್ನು ದರ್ಶನ ಮಾಡ್ಕೊಳ್ಳೋದೊಂದು ಬಾಕಿ. ಬೆಟ್ಟ ಹಚ್ಕೊಂಡು ಬಂದಿದ್ದಾಯ್ತು, ದರ್ಶನಕ್ಕೆ ಬಂದಿದ್ದೀವಿ. ದರ್ಶನದ ಕ್ಯೂ ನೋಡಿದ್ರೆ ಸಾಯಂಕಾಲ 6 ಗಂಟೆ ಆಗುತ್ತೆ ನಮ್ಮ ದರ್ಶನ. ಕಣ್ಣು ಕಾಣೋಷ್ಟು ದೂರದವರೆಗೂ ಕ್ಯೂನೇ ಇದೆ. 7 ಗಂಟೆ ಆಗುತ್ತೋ? ಟೈಮ್ ಎಷ್ಟು ಹೌದು? 1:45 ಟೈಮು. 6 ಗಂಟೆ ಆಗುತ್ತೋ 5 ಗಂಟೆ ಆಗುತ್ತೋ ಗೊತ್ತಿಲ್ಲ. ದರ್ಶನಕ್ಕೆ ಛತ್ರಿ, ಎಂಥ ಅಗ್ನಿ ಪರೀಕ್ಷೆ. ಈ ಮಳೆಯಲ್ಲಿ, ಈ ಕ್ಯೂ, ಈ ಜನದಲ್ಲಿ ಮಳೆ ಬರೋರಿಗೆ ಮಳೆ ಚಿಂತೆ ಆದರೆ ಕೊಬ್ಬರಿ ಮಿಠಾಯಿ ಚಿಂತೆ. ಕ್ಯಾಮ್ರಾ ಹಿಡಿತಾರೆ ಅಣ್ಣ ನಿನಗೆ ನೋಡೀನಿ. ಬ್ಯಾಗ್ರಪ್ಪ ನೋಡ್ತಿದ್ದೀರಲ್ಲ, ಅಲ್ಲೇ ಬಂದಿದ್ದು. ಅಲ್ಲಿಂದ ಕ್ಯೂನಲ್ಲಿ ಬಂದು ತಿರ್ಗಾ ಇಲ್ಲಿ ಒಳಗಡೆ ಎಂಟ್ರಿ ಆದ್ಮೇಲೆ ಸಿಂಗಲ್ ಲೈನ್ ಮಾಡಿದ್ರು. ಸಿಂಗಲ್ ಲೈನ್ ಕ್ಯೂ ನೋಡಿದಿರಾ? ಇಷ್ಟು ನೀವೇ ನೋಡ್ತಾ ಇದ್ದೀರಾ, ಇಷ್ಟು ಸಿಂಗಲ್ ಲೈನ್. ಪೊಲೀಸರು ನೋಡಿ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಆಷಾಢ ಮಾಸ, ವಾರ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನದ ಪ್ರಯುಕ್ತ ಉಡುಗೊರೆಯಾಗಿ ಈ ಜನಸಂದಣಿಯಲ್ಲಿ ತಗ್ಲಾಕೊಂಡಿದ್ದೀವಿ. ಆ ಕ್ಯೂ ನೋಡಿದ್ರಲ್ವಾ, ಆ ಕ್ಯೂ ನೋಡಿ ಭಯ ಆಗೋಯ್ತು. 8 ಗಂಟೆ 9 ಗಂಟೆ ಆದರು. ಸೊ ಫ್ರೀಯಾಗಿ ಹೋಗಿದ್ವಿ, ಜನ ಅಲ್ಲಾಗಲಿಲ್ಲ. ಇಲ್ಲಿ 300 ರೂಪಾಯಿ ಕೊಟ್ವಿ, ಫ್ರೀಯಾಗಿ ಆಗ್ತಾಯಿದೆ ನೋಡಿ. ಅಲ್ಲಿಗಿಂತ ಕಡಿಮೆ ಜನನೂ ಇದ್ದಾರೆ, ಅಲ್ಲಿಗಿಂತ ಸ್ವಲ್ಪ ಫ್ರೀನೆಸ್ ಸ್ಪೇಸ್ ಇದೆ, ಆರಾಮಾಗಿ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಕಾಲ. ದರ್ಶನ ಮಾತ್ರ ಅಂತಿಂಥ ದರ್ಶನ ಎಲ್ಲ ಅಡ್ವೆಂಚರ್ ಆಗೈತೆ. ₹300 ಟಿಕೆಟ್ ತೊಗೊಂಡಿದ್ದಕ್ಕೆ 2 ಅವರಲ್ಲಿ ಬಂದು ರೀಚ್ ಆದ್ವಿ. 3 ಗಂಟೆ ಆಗಿತ್ತು ನಾವು ಹೊರಟಾಗ. ಇವಾಗ 5 ಗಂಟೆ, ಆಲ್ಮೋಸ್ಟ್ ಬಂದ್ಬಿಟ್ವಿ. 90% ಎಂಟ್ರಿ ಆದ್ವಿ. ಈಗ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ರತಿಯೊಬ್ಬರಿಗೂ ಒಂದು ಸರ್ಪ್ರೈಸಿಂಗ್ ವಿಡಿಯೋ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಮೋಹಕತಾರ ರಮ್ಯಾ ಅವರು ಆ್ಯಂಡ್ ಅಮೃತ ಮೇಡಮ್ ಅವರು. ಮ್ಯಾಮ್ ಹಾಯ್, ಥ್ಯಾಂಕ್ ಯು. ಬಾಸ್ ಚಾನಲ್ಗೊಂದು ಹಾಯ್.
ಥ್ಯಾಂಕ್ ಯು ಸೋ ಮಚ್. ಸೊ ಸಡನ್ಲಿ ಸರ್ಪ್ರೈಸಿಂಗ್ ವಿಡಿಯೋ ಇದು. ಸೊ ಫೈನಲಿ ಎಲ್ಲ ಮುಗೀತು. ನಾವು ಬೆಟ್ಟ ಹತ್ಕೊಂಡ್ಬಂದಿದ್ವಲ್ಲ, ಕಾರ್ ಕೆಳಗಡೆ ಪಾರ್ಕ್ ಮಾಡಿದ್ವಿ, ಬೆಟ್ಟ ಹತ್ತಿದ್ವಲ್ಲ. ಸೊ ಅದಕ್ಕೆ ನಾವು ಕೆಳಗಡೆ ಇವಾಗ ಬಸ್ಸಲ್ಲಿ ಫ್ರೀ ಬಸ್ ಅರೇಂಜ್ ಮಾಡಿರ್ತಾರೆ. ಪ್ರತಿ ಶುಕ್ರವಾರ ಒಂದೇ ದಿವಸ ಇದು ಬಸ್ ಅರೇಂಜ್ ಮಾಡಿರ್ತಾರೆ ಫ್ರೀ. ಯಾಕಂದರೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಅಂತ ಮಾಡಿರ್ತಾರೆ. ಆಷಾಢ ಮಾಸದಲ್ಲಿ ಮಾತ್ರ 4 ವಾರ ಮಾತ್ರ ಫ್ರೀ ಮಾಡಿರ್ತಾರೆ. ಸೊ ಆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗಾದ್ಮೇಲೆ ಕಾರ್ ತೊಗೊಂಡು ಸೀದಾ ಮನೆ ಕಡೆ. ಇಷ್ಟು ಬಸ್ಸು ಅರೇಂಜ್ ಮಾಡಿಸಿದ್ದಾರೆ ನೋಡಿ. ಎಲ್ಲ ಮೇಲ್ಗಡೆ ಟ್ರಾಫಿಕ್ ಆಗಬಾರ್ದು ಅವಾಯ್ಡ್ ಮಾಡೋಕ್ಕೆ ಅಂತ ಇದೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಇದೆಲ್ಲ ಅವಾಯ್ಡ್ ಮಾಡಿದ್ದಾರೆ. ಸೊ ಇದು ಪಾರ್ಕಿಂಗ್ ಪ್ಲೇಸು. ನಿಮ್ಮ ಕಾರು ಬೈಕು ಎಲ್ಲ ಇಲ್ಲೇ ಪಾರ್ಕ್ ಮಾಡಿ ಬಸ್ಸಲ್ಲಿ ಕರ್ಕೊಂಡೋಗಿ ಬಸ್ಸಲ್ಲಿ ಕರ್ಕೊಂಡ್ಬರ್ತಾರೆ. ಸೊ ಬಸ್ ಕಾಸ್ಟ್ ಆಗಲ್ಲ, ಫ್ರೀ ಇದು. ನೋಡಿದ್ರಲ್ಲ ಮೈಸೂರು, ಚಾಮುಂಡಿ ಬೆಟ್ಟ, ತಾಯಿ ದರ್ಶನ ನಿಮ್ಗಾಗಲಿಲ್ಲ, ನಾವು ಮಾಡ್ಕೊಂಡು ಬೇಕಾದ್ರೆ ಒಳಗಡೆ ಫೋಟೋ ವಿಡಿಯೋ ಅಲೋಡ್ ಇಲ್ಲ. ಸಡನ್ಲಿ ಇವತ್ತು ಡಾಲಿ ಧನಂಜಯ ಅವರು ಮತ್ತು ಮೋಗತಾರ್ ರಮ್ಯಾ ಮತ್ತು ಅಮೃತ ಮೇಡಮ್ ಅವರು ಎಕ್ಸಿಟ್ ರೂಟಿಂದ ಅವರು ಬಂದರು. ಸೊ ನಾವು ಇನ್ನೇನು ಎಕ್ಸಿಟ್ ಆಗ್ತಾ ಇದ್ವಿ, ಸಡನ್ಲಿ ಬಂದರು ಅವರು. ಸರ್ಪ್ರೈಸ್ ಆಗೋಯ್ತು ನಮಗೆ. ಸಡನ್ಲಿ 3 ಜನ ಒಟ್ಟಿಗೆ ನೋಡ್ಬಿಟ್ಟು ಇರೋ 1 ನಿಮಿಷ ತೋರಿಸ್ತೀನಿ ಇರೋ ಲಾಸ್ಟಲ್ಲಿ. ಸೊ ಕೀಪ್ ವಾಚಿಂಗ್ ಫ್ರೆಂಡ್ಸ್. ಎಲ್ಲರೂ ಹೀಗೆ ಮೊಬೈಲು ಕೀಪ್ ವಾಚಿಂಗ್. ನನ್ನ ಚಾನಲ್ನ ನೋಡ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನನ್ನ ವಿಡಿಯೋ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ. ದಯವಿಟ್ಟು ಆಶೀರ್ವದಿಸಿ. ಹೀಗೆ ಆಶೀರ್ವಾದ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಏನ್ರಿ ಕಟ್ ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್. ಹಂಗೆ ತಗೋಣ. ಮಾತಾಡು. ದರ್ಶನ ಮುಗೀತು, ಊರಿಗೆ ಹೋಯ್ತಾ ಇದ್ದೀವಿ. ಇಲ್ಲೇ ಸಾತ್ನೂರು ಪಕ್ಕ ಕನಕಪುರ. ಎಲ್ಲ ತುಂಬ ಸುಸೂತ್ರವಾಗಾಯಿತು. ಹೊಟ್ಟೆಗೆ ಊಟ ಇರಲಿಲ್ಲ, ತುಂಬ ಬೇಜಾರಾಯಿತು. ಹೇಳ್ಕೊಳಕ್ಕಾಗಲ್ಲ ಬಿಡಿ, ಹೊಟ್ಟೆ ಹಸ್ತವ್ರು ಗೊತ್ತು ಕಷ್ಟಗಳವೆಲ್ಲನೂ. ಈ ನಿಮ್ಗೆ ಹೇಳೋದು ಏನು ಗೊತ್ತಾಗತ್ತು. ಕಟ್ ಓಕೆ ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್.